ಸೊ ಅವರು ಭಾಳ ಕೇಪಬಲ್ ಇದ್ದಾರೆ. ಹಂಗೆ ಹೆಣ್ಮಕ್ಳಿಗೆ ಅವ್ರು ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರ ವಾಯ್ಸು, ಅವ್ರ ರಕ್ಷಣೆ, ನಾವು ಯಾರನ್ನು ಶೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು. ಸೊ ಎಲ್ಲ ಥರದ ರಕ್ಷಣೆ ಮಾಡಬೇಕು. ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ ದೆನ್ ಮೆನ್. ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಅವರು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಹೆಣ್ಣುಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ. ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘರು, ಈಗ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಹೆಣ್ಮಕ್ಳೇ ಮುಂದಕ್ಕೆ ಬರ್ತಾ ಇದ್ದಾರೆ. ಆಲ್ ವುಮನ್ ಆರ್ ಕೇಪಬಲ್ ಆಫ್ ಹ್ಯಾಂಡಲ್ ಥಿಂಗ್ಸ್. We have given lot of strength, lot of programs to women. Women are capable. That is why they wanted to form an association. We are encouraging them. I saw, when I became a minister at irrigation, I could see in Hassan, there were 3 women AS officers working there. SP of Hassan, DC of Hassan and CO. From 3 years, they could not open only 10,000 feet of complication. They could not connect. So I ordered them. I gave some direction. Within 1 month, they implemented, and we could bring back the water of Etinode. So women are more capable if you give them strength, but they need a direction. That's all. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಕನ್ನಡದಲ್ಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, ಹೆಣ್ಮಕ್ಳು ಕೂಡ ಎಲ್ಲ ಥರದ ಶಕ್ತಿ ಇದೆ. ನಾನು ಹಾಸನ್ಗೆ ಹೋಗಿದ್ದೆ. ನಾನು ಎತ್ತಿನೊಳೆ ನೀರು ವಿಚಾರದಲ್ಲಿ ಯಾರೋ ಒಬ್ಬ ತಗರಲ್ಲಿ ಹಾಕ್ಬಿಟ್ಟು ಪವರ್ ಲೈನ್ ಹಾಕಕ್ಕೂ ಬಿಡ್ತಾಯಿಲ್ಲ, ಪೈಪ್ ಹಾಕಕ್ಕೂ ಬಿಡ್ತಾಯಿಲ್ಲ. ಬರೀ 10,000 ಅಡಿ ಅವನ ಜಾಗ ತಗರಾಲು. ಅವನೇ ಗೌರ್ಮೆಂಟ್ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದಾನೆ. ಸೊ ನಾನು ನೋಡಿಬಿಟ್ಟು ಆ ಹೆಣ್ಮಗಳು SP-ಗೆ, DC-ಗೆ, ಈಗ DC ಇಲ್ಲ, ಇಲ್ಲೆಲ್ಲ ಬೆಂಗಳೂರು ಬಂದಿದ್ದಾರೆ. ವೆರಿ ಕೇಪಬಲ್ ಲೇಡೀಸ್, 3 ಜನ IAS ಆಫೀಸರ್ಸ್ ಇದ್ದರು. ಅವ್ರಿಗೆ ಹೇಳಿದ್ರೆ ದೇ ಇಂಪ್ಲಿಮೆಂಟೆಡ್ ಇಟ್. ಸೊ ಅವರು ಭಾಳ ಕೇಪಬಲ್ ಇದ್ದಾರೆ. ಹಂಗೆ ಹೆಣ್ಮಕ್ಳಿಗೆ ಅವ್ರು ಸಂಘಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವ್ರ ವಾಯ್ಸು, ಅವ್ರ ರಕ್ಷಣೆ, ನಾವು ಯಾರನ್ನು ಶೋಷಣೆಗೆ ಮಾಡೋಕ್ಕೆ ಅಧಿಕಾರಿಗಳಿಗೆ ಬೇರೆ ಮೇಲವ್ರಿಗೆ ಅವಕಾಶ ಕೊಡಬಾರ್ದು. ಸೊ ಎಲ್ಲ ಥರದ ರಕ್ಷಣೆ ಮಾಡಬೇಕು. ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ ದೆನ್ ಮೆನ್. ಇದ್ರಿಗೆ ನನ್ನ ಬಗ್ಗೆ ನಂಬಿಕೆ. ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಅವರು ಅದಕ್ಕೋಸ್ಕರ ನಾವು ನಮ್ಮ ಸರ್ಕಾರ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ನಾವು ಹೆಣ್ಣುಮಕ್ಕಳನ್ನ ಗಮನದಲ್ಲಿಟ್ಕೊಂಡು ಹೆಣ್ಣು ಕುಟುಂಬದ ಕಣ್ಣು ಅಂತ ಅನೇಕ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದೀವಿ. ಇವತ್ತು ಅವರೆಲ್ಲ ನಮ್ಮ ನೌಕರ ಸಂಘರು, ಈಗ ನಮ್ಮ ಎಜುಕೇಷನ್ ಫೀಲ್ಡಲ್ಲಿ ಅತಿ ಹೆಚ್ಚು ಟೀಚರ್ಸು ಹೆಣ್ಮಕ್ಳೇ ಮುಂದಕ್ಕೆ ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. Some institutions refusing this policy. Some institutions, organizations refusing this policy, especially let anyone organize. It is a government policy. See, we have to do equality. I don't feel we should differentiate men and women. We should take them along in our society, and they are the part of the society.